सुमारे वर्षभरापूर्वी दुसऱ्याच्या पत्नीशी बेकायदेशीर संबंध ठेवल्याचा वाद राजीव पंचायतीत मिटवला होता। त्यानंतर आपल्यापुरतं शांततेत राहणाऱ्या खासगी कॉलेजच्या ग्रंथालयातील लिपिक महांतेश बुक्कनट्टी यांची बसमधून उतरताच दबा धरून बसलेल्या आरोपींनी कुऱ्हाडीच्या वाराने हत्या केली आणि फरार झाले। ही हत्या कुठे आणि कशी घडली ते पाहूया या स्टोरीमध्ये। सीसीटीव्ही मध्ये दिसतंय की बेळगावहून हुक्केरी तालुक्यातील शहाबंदर गावच्या बस स्थानकात बस थांबली आहे। बसमधून प्रवासी उतरतात, त्यांच्यातच महांतेश बुक्कनट्टी उतरतात। त्याच वेळी आरोपी दबा धरून मागून येतो आणि कुऱ्हाडीने वार करून त्याची हत्या करून फरार होतो। बेळगाव जिल्ह्यातील हुक्केरी तालुक्यातील शहाबंदर गावामध्ये एका तरुणाची निर्दयी हत्या झाली आहे। आरोपीच्या पत्नीशी असलेल्या बेकायदेशीर संबंधामुळे ही हत्या करण्यात आल्याचं समोर आलंय। मृताच्या नातेवाईकांनीही ही बाब मान्य केली आहे। हत्या झालेला महांतेश आणि आरोपी बसवराज बुक्कनट्टी याच्या पत्नीमध्ये अनैतिक संबंध होते। याच कारणावरून वर्षभरापूर्वी FIR नोंदवला गेला आणि पंचांच्या उपस्थितीत राजीनामा करण्यात आला। त्यानंतर महांतेशने चुकीची वाट सोडून आपल्यापुरतं राहणं सुरू केलं होतं। तरी देखील हत्या करण्यात आली असा आरोप महांतेशचा भाऊ सोमेश सिद्धप्पा यांनी केलाय। ನಿನ್ನೆ ಕಾಲೇಜಿಂದ ಬರುವಾಗ ಅದು ನಮ್ಮನ್ನ ಅದ ಕಾಲೇಜಿಂದ ಬರತ್ತಿದ್ದೆ, ಬಸ್ನಾಗಿಂದ ಇಳಿದಿದ್ರಿ। ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡೆಯಿಂದ ಒಬ್ಬ ಅಂತ ಮನೆ ಅಲ್ಲಿಂದ ಅವ ಬರುವ ಒಳಗಾಗಿ ಅವ ಹೋಗುವಾಗ ಇಬ್ಬರು ಇದಾಗಿದ್ರಿ। ಅವ ಅಲ್ಲೇ ಜಾಗದ ಮ್ಯಾಗ ಸ್ಪಾಟ್ ಅದೊಂದು ಹುಡುಗಿಲ್ದ ಇದನ್ನ ಮಾಡಿದ್ರಿ। ಪೈಲ ಅದು ಬರೀ ಲಪಡ ರೀ, ಮಾತಾಡೋಕ್ಕೆಲ್ಲ ಏನಿಲ್ಲ ರೀ, ಅದೊಂದು ಇದನ್ನ ಅಪವಾದ ಹೊರಿಸಿದ್ರಿ ಅವ। ಹಾಂ ಅಪವಾದ ಹೊರಿಸಿದ್ದ ಅದನ್ನ ಈಗ ಒಂದು ವರ್ಷದ ಹಿಂದಿಂದ್ರಿ ಅದನ್ನ ಈಗ ಇದನ್ನ ಮಾಡಿದನ್ರಿ ಅವ। ಇತ್ತೀಚೆಗೆ ಏನಾದರೂ ಅವರು ಮಾತಾಡಿದ್ರೆ ಹಂಗೆ ಏನಾರು ಆಗಿತ್ತೇನ? ಈಗಿಂದ ಇಲ್ರಿ ಅದು, ಇದು ಒಂದು ವರ್ಷ ಹಿಂದೆ ಏನೋ ಮಾತಾಡಿದ್ದ ಅದು ಅವ ಪ್ರೂಫ್ ತೆಗಿತಾನೆ ಅಂದಿದ್ದ ರೀ। ಜಗಳ ಏನಾರು ಆಗಿತ್ತು ಇತ್ತೀಚೆಗೆ ನಿಮ್ಮ ಅವ್ರದ್ದು ಮತ್ತೆ ನಿಮ್ಮ? ಹಾಂ, ಒಂದು ವರ್ಷದಿಂದ ಆಗೈತೆ ರೀ। ಈಗ ಅವಾಗಿಂದ ಏನಿಲ್ಲ ರೀ, ಹಿರಿಯರನ್ನ ಕುಡಿಸಿದ್ದು ರೀ। ಹಿರಿಯರ ಕೇಸ್ ಎಲ್ಲ ಕೊಟ್ಟಿನಿ ರೀ, ಕಂಪ್ಲೇಂಟ್ ಮಾಡಿ ಈಗ ಹಿರಿಯರನ್ನೆಲ್ಲ ಕೂಡಿಸಿ ಹಾಂ ಎರಡು ಜನ ಕೂಡ ಹೊಡೆದಾರೆ। ಇದನ್ನ ಒಳಗೆ ಮನ್ಯಾಗೆಲ್ಲ ಫ್ರಿಜ್ ಹೊಡಿದ್ರಿ, ಮತ್ತು ಫೋಟೋ ರೀ, ಬಾಂಡ ಎಲ್ಲ ಜಂಬಿ ಆಡಿಸಿದ್ರಿ। ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿತ್ತು ನಾವು ಹೊಡೆದಿನ ಮನ್ಯಾಗ ಒಂದು ಗಲಾಟೆ ಮಾಡಿ। ಹಾಂ ಹಾಂ, ಮನ್ಯಾಗ ಏನೇನು ಹೊಡೆದಾರೆ? ಫ್ರಿಜ್ ರೀ, ಬಾಂಡೆ ಸಾಮಾನು ರೀ, ಮತ್ತು ರೀ ನಮ್ಮ ಅವ್ಗೆ ಇಲ್ಲಿ ಕಚ್ಚ ಗಾಯ ಮಾಡಿದ್ರಿ ಅಷ್ಟೇ। ನಿಮ್ಮ ಮನ್ಯಾಗ ಎಲ್ಲಿ ಭಾಳ ಹೊಡೆದಿದ್ದಾರೆ? ಈಗಿಂದ ಎದರಲ್ಲಿ ಹೊಡೆದಾರೆ ನಿಮ್ಮ ಮನ್ಯಾಗ? ಜಂಬೇಲೆ ರೀ, स्पॉट मला ऑटो। हां, सोमेश। जुन्या वैरातून बुधवारी बसवराजने महांतेशची हत्या केली। तिघा चौघांनी मिळून हा कट रचला। महांतेश येणार असल्याची माहिती मिळाल्यावर आरोपी झाडीमध्ये दबा धरून बसले। बसमधून उतरून घरी निघालेला महांतेश सीसीटीव्ही मध्ये दिसतो। त्याच्या मागे एक तरुण गेला आणि बसवराजला माहिती दिली। त्यानंतर हल्ला करून हत्या करण्यात आली असा आरोप मृताच्या नातेवाईकांनी केला। ಸೋಮು ಫೋನ್ ಹಚ್ಚಿದ, ಯಾಕಪ್ಪ ಒಳ್ಳೆ ಮತ್ತೆ ಅಜ್ಜಪ್ಪ ಫೋನ್ ಹಚ್ಚಿದ, ಅಜ್ಜಪ್ಪ ಮಾಡಿ ಹೋಗ್ತಾರೆ ಕಲ್ಯಾಣ
माझा मेहुणा चुकीचं वागला असेल, पण त्यासाठी हत्या करणं योग्य नाही. त्याने आपली चूक मान्य केली होती आणि आपल्या पुरता जगत होता, तरी त्याची हत्या झाली हे निंदनीय आहे. ಏನೈತ್ರಿ ಪಲ್ಯ ಇವರು ಇಬ್ಬರು ಮಾತಾಡಿದಾರೆ ಫೋನ್ಯಾಗ ಮಾತಾಡಿದಾರೆ ವೈನಿ ಅಂತೇಳಿ ಮಾತಾಡಿರ್ಬೋದು ಬರೋಬರ್ತಿಲ್ಲ ರೀ. ಅದೇ ದ್ವೇಷವಾಗಿ ಇಟ್ಕೊಂಡು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫ್ರೀಜ ಟಿ ವಿ ಫೋಟೋ ಎಲ್ಲ ಬಂಡೆ ಸಾಮಾನು ಎಲ್ಲ ಹೊಡೆದು ಸತ್ಯಾನಾಶ ಮಾಡಿದಾಗ 2 ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು. ಇನ್ನು ಕಂಪ್ಲೇಂಟ್ ಕೊಟ್ಟು FIR ಆಗಿತ್ತು ಅಲ್ಲಿ ಸ್ಟೇಷನ್ದಲ್ಲಿ, ಯಮಕಲಮಟ್ಟಿ ಸ್ಟೇಷನ್ದಲ್ಲಿ FIR ಆಗಿತ್ತು. 1 ವರ್ಷದಿಂದ ಒಂದು ವರ್ಷದಿಂದ FIR ಆಗಿತ್ತು. ನಾವೇನು ಮಾಡಿದ್ವು, ಪಂಚರ್ ಹೇಳತ್ತಾರತ್ತೇಳಿ ಮತ್ತು ರಿವರ್ಸ್ ತೊಗೊಂಡ್ಬಿಟ್ರು. ಪಂಚರ್ ಮುಗಿಸತ್ತಾರ, ಈ ದೈವಿ ಅಂದ್ರೆ ಎಲ್ಲ ಒಂದರೆ, ಅದಕ್ಕೆ ಪಂಚರೆಲ್ಲ ಮುಗಿಸೋದ್ರಾಗ ನಾವು ಮುಗಿಸ್ಕೊಂಡ್ಬಿಟ್ಟು ಆಗರೆ ಈ ದ್ವೇಷ ಭಾಳ ಬ್ಯಾಡ ಅಂತೇಳಿ ನಾವು ಇರುವತ್ತೇಳಿ ಮುಗಿಸ್ಕೊಂಡ್ಬಿಟ್ಟಿನ ಇರೋದಂತೇಳಿ. ಯಾಕಂದ್ರೆ ರೀ ಇವರು ದ್ವೇಷ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್, ಫುಲ್ ಮರ್ಡರ್ ಮಾಡಿದ್ದಾರೆ. ಇಲ್ಲಿ ಹೊಡೆದಾರೆ, ಗಂಟಲು ಹೊಡೆದವ್ರು ಯಾರ್ಯಾರು? ಅವರು ಬಸವರಾಜ್ ಹೊಡೆದಾರು. ಮತ್ತು ಇನ್ನೊಂದು 3 ಮಂದಿ ಅವರು ವಾಯಿಗಳು ಇದಾರು, ಅವ್ರ ಹೆಸರು ಗೊತ್ತಿಲ್ಲ. 3 ಮಂದಿ ಯಾರು? ಅವ್ರ ಹೆಸರು ಗೊತ್ತಿಲ್ಲ. ಒಟ್ಟು ಟೋಟಲ್ 4 ಮಂದಿ ಹೊಡೆದಾರೆ ಸರ್. ಶಾಬಂದ್ರಲ್ಲಿ ಅವ್ನು ಬಸ್ ಸ್ಟ್ಯಾಂಡಿಂದ ಕಾಲೇಜ್ಗೆ ಹೋಗಿದ್ದ, ಕಾಲೇಜಿಗೆ ದುಡಿಯಕ್ಕೆ ಹೋಗ್ತಾನೆ ಕಾಲೇಜ್ ಬಿಟ್ಟು. ಬಸವರಾಜ್ ಹೇಳ್ತೀನಿ. ಹಾಂ, ಬಸವರಾಜ್ ಹೇಳ್ತೀನಿ. सत्यप्पा बी पाटील. बसवराज बुकनट्टी यांनी पत्नीशी असलेल्या संबंधाच्या रागातून महांतेशची निर्दयी हत्या केली. आरोपीला पकडण्यासाठी यमकनमड्डी पोलिसांनी विशेष पथक स्थापन केलं आहे असं त्यांनी सांगितलं. वर्षभरापूर्वीचं प्रकरण पंचायतीत मिटलं होतं, तरी जुनं वैर मनात ठेवून बसवराज बुकनट्टी यांनी हत्या केली. आरोपीला पकडण्यासाठी विशेष पथक तयार करून सापळा लावला जातोय असं त्यांनी स्पष्ट केलं. ನಿನ್ನೆ ದಿನಾಂಕ 17/9/25 ರಾತ್ರಿ 8:15 ಸಮಯಕ್ಕೆ ಮೃತನಾದ ಯಮಕನಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಹಬಂದರಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ. ಈ ಪ್ರಕರಣದಲ್ಲಿ ಮೃತನಾದ ಮಹಾಂತೇಶ್ ಸಿದ್ದಪ್ಪ ಬುಕ್ಕನಟ್ಟಿ 24 ವರ್ಷ. ಇವರು ಲೈಬ್ರರಿಯಲ್ಲಿ ಕ್ಲರ್ಕ್ ಇರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ. ಅವರು ಗಾಡಿಯಿಂದ ದಿನ ಬೆಳಗಾಂ ಬಂದು ಹೋಗ್ತಾರೆ. ಅವರು ಗಾಡಿಯಿಂದ ಅಂದರೆ ಬಸ್ಸಿಂದ ಇಳಿದುಬಿಟ್ಟು ಕಾಲ್ದಾರಿಲಿ ನಡ್ಕೊಂಡು ಬರ್ತಿರುವಾಗ ಆರೋಪಿಯಾದ ಬಸವರಾಜ್ ಅಜ್ಜಪ್ಪ ಬುಕ್ಕನಟ್ಟಿ ಆತನು ಮಾರಕಾಸ್ತ್ರದಿಂದ ಮೃತನಿಗೆ ಹಲ್ಲೆ ಮಾಡಿ ಸ್ಥಳದಲ್ಲೇ ಸಾಯಿಸಿರ್ತಾನೆ. ಮೃತನಿಗೆ ಕುತ್ತಿಗೆ ಭಾಗ, ಎದೆ ಭಾಗ ಹಾಗೂ ತೊಡೆಗೆ ಭಾರಿ ಗಾಯ ಆಗಿರ್ತದೆ. ಆರೋಪಿ ಯಾರು ಇದ್ದಾನೆ, ಆರೋಪಿ ಪತ್ತೆಗೆ ಟೀಮ್ನ ಮಾಡಲಾಗಿದೆ. ಆಮೇಲೆ ಈ ಕೊಲೆಗೆ ಮೂಲ ಕಾರಣ ಇದು ಮೃತನಿಗೆ ಆರೋಪಿಯ ಹೆಂಡತಿಯೊಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿಬಿಟ್ಟು 1 ವರ್ಷದ ಹಿಂದೆ ಗಲಾಟೆ ಆಗಿರ್ತದೆ. ಗಲಾಟೆ ಆಗಿ ಮತ್ತು ಗುರು ಹಿರಿಯರ ಮುಂದೆ ಅದು ರಾಜಿ ಸಂಧಾನನೂ ಆಗಿರ್ತದೆ. ಬಟ್ ಇದೇ ಒಂದು ಉದ್ದೇಶ ಇಟ್ಕೊಂಡು ಆರೋಪಿಯು ಮೃತನಿಗೆ ಕೊಲೆ ಮಾಡಿರ್ತಾನೆ. ಆರೋಪಿ ಪತ್ತೆಗೆ ಈಗಾಗಲೇ ಟೀಮನ್ನು ಮಾಡಲಾಗಿದೆ. ಶೀಘ್ರದಲ್ಲೇ ಆರೋಪಿಯನ್ನು ಪತ್ತೆ ಮಾಡಲಾಗುವುದು. ಸ್ಪಾಟಲ್ಲಿ ಒಂದು ಸಿಕ್ಕಿದೆ, ಮತ್ತು ಅದು ಇನ್ನೂ ಆರೋಪಿ ಪತ್ತೆ ಆದ ಕೂಡಲೇ ಅದರ ಬಗ್ಗೆ ತನಿಖೆ ಮಾಡ್ತೀವಿ. ಅದೇ ಒಂದೇ ಊರಿನವರು, ಶಾಬಾದವರು. ಇಲ್ಲ, ಆ ಥರದ್ದೆಲ್ಲ ಏನಾಗಿಲ್ಲ. ಇದೇ ಫಸ್ಟ್ ಟೈಮ್. ಅಂದರೆ ನಮಗೆ ಯಾವುದು ಇದರ ಬಗ್ಗೆ ಮಾಹಿತಿ ಇದ್ದಿಲ್ಲ. ಈ ಥರ ರಾಜಿ ಸಂಧಾನ ಮಾಡಿರೋದೆಲ್ಲ ಏನು ಮಾಹಿತಿ ಇಲ್ಲ. ಅದು ಈಗ ಅದೇ ಪತ್ತೆ ಮಾಡ್ತಾ ಇದ್ದೀವಿ, ಶೀಘ್ರದಲ್ಲೇ ಪತ್ತೆ ಆಗ್ತದೆ.
ಇದು ಆರೋಪಿ ಆಟೋ ಡ್ರೈವರ್ ಇಲ್ಲಿ ಇದು ಫ್ಲವರ್ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ ಅಂತ ಹೇಳಿದೆಲ್ಲ ಬೆಳಗಾಂ ಸಿಟಿಲಿ, ಅಲ್ಲಿ ಅವರು ಆಟೋ ರಿಕ್ಷಾ ಡ್ರೈವರ್. ಇಲ್ಲ, ಆ ಥರದ್ದು ಏನೂ ಇಲ್ಲ. ಸತ್ತವರು ಇದು ಪ್ರೈವೇಟ್ कालेजली लायब्ररी क्लर्क ಆಗಿದ್ದಾರೆ. जगायचं होतं महांतेशला, पण जुन्या वैराच्या जाळ्यात अडकून अकाली मृत्यूला सामोरं जावं लागलं. महांतेशचं असं जाणं त्याच्या कुटुंबासाठी असह्य आघात ठरलंय. कॅमेरामन विनोद कोलकार सोबत राजशेखर हिरेमठ, KMM मराठी, बेळगाव.